ಸದ್ಯ ಭಾರತೀಯ ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಧೂಳೆಬ್ಬಿಸ್ತಾ ಇರುವ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿಗೆ ಎಕ್ಸ್ ಟ್ವಿಟರ್ ಶಾಕ್ ನೀಡಿದೆ. ಕೇವಲ 4 ದಿನಗಳಲ್ಲಿ ಲಕ್ಷಾಂತರ ಫಾಲೋವರ್ಸ್ ಗಳಿಸಿ ವೈರಲ್ ಆಗಿದ್ದ ಈ ಕಾಲ್ಪನಿಕ ಪಕ್ಷದ ಅಧಿಕೃತ ಎಕ್ಸ್ ಖಾತೆಯನ್ನು ಭಾರತದಲ್ಲಿ ತಡೆ ಹಿಡಿಯಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪಕ್ಷದ ಸ್ಥಾಪಕ ಅಭಿಜಿತ್ ದೀಪ್ಕೆ, ನಮ್ಮ ಕಾಕ್ರೋಚ್ ಜನತಾ ಪಾರ್ಟಿಯ ಅಕೌಂಟ್ ಬ್ಯಾನ್ ಆಗಿರುವುದು ನನಗೆ ಮೊದಲೇ ತಿಳಿದಿತ್ತು ಅಂತ ಹೇಳಿದ್ದಾರೆ. ಆದರೆ ಈ ತಡೆ ಹಿಡಿಯುವಿಕೆಗೆ ನಿಖರವಾದ ಕಾರಣ ಏನೆಂಬುದು ಇನ್ನೂ ಬಹಿರಂಗವಾಗಿಲ್ಲ. ಏನಿದು ಕಾಕ್ರೋಚ್ ಜನತಾ ಪಾರ್ಟಿ? ಕೆಲ ದಿನಗಳ ಹಿಂದೆ ಭಾರತದ ಮುಖ್ಯ ನ್ಯಾಯಮೂರ್ತಿಗಳಾದ ಜಸ್ಟಿಸ್ ಸೂರ್ಯಕಾಂತ್ ಅವರು ದೇಶದ ನಿರುದ್ಯೋಗಿ ಯುವಕರನ್ನು ಜಿರಳೆಗಳಿಗೆ ಕಾಕ್ರೋಚ್ ಹೋಲಿಸಿದ್ರು ಎನ್ನಲಾದ ಹೇಳಿಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿತ್ತು. ಇದಕ್ಕೆ ವ್ಯಂಗ್ಯವಾಗಿ ಕೌಂಟರ್ ಕೊಡಲು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತ ಅಭಿಜಿತ್ ದೀಪ್ಕೆ ಎಂಬುವರು ಎಕ್ಸ್ನಲ್ಲಿ ಈ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಆರಂಭಿಸಿದರು. ತಮ್ಮನ್ನು ತಾವು ಜಾತ್ಯತೀತ, ಸಮಾಜವಾದಿ, ಪ್ರಜಾಪ್ರಭುತ್ವ ಮತ್ತು ಸೋಮಾರಿ ತತ್ವಗಳನ್ನು ಪಾಲಿಸುವ ಪಕ್ಷ ಅಂತ ಈ ಜಿರಳೆ ಪಾರ್ಟಿ ಕರೆದುಕೊಂಡಿದೆ. ಬಿಜೆಪಿಯನ್ನೇ ಹಿಂದಿಕ್ಕಿದ ಸಿಜೆಪಿ ಟ್ವಿಟರ್ನಲ್ಲಿ ಈ ಪಕ್ಷಕ್ಕೆ ಯುವಕರಿಂದ ಅಭೂತಪೂರ್ವ ಬೆಂಬಲ ವ್ಯಕ್ತವಾಗಿತ್ತು. ಖಾತೆ ಆರಂಭವಾದ ಕೇವಲ 4 ದಿನಗಳಲ್ಲಿ ಈ ಪಾರ್ಟಿ ಬರೋಬ್ಬರಿ 1.23 ಕೋಟಿ ಹಿಂಬಾಲಕರನ್ನು ಫಾಲೋವರ್ಸ್ ಹೊಂದುವ ಮೂಲಕ 87 ಲಕ್ಷ ಫಾಲೋವರ್ಸ್ ಹೊಂದಿರುವ ದೇಶದ ಆಡಳಿತಾರೂಢ ಬಿಜೆಪಿಯ ಅಧಿಕೃತ ಎಕ್ಸ್ ಖಾತೆಯನ್ನೇ ಹಿಂದೆಕ್ಕಿ ದಾಖಲೆ ಬಂದಿತ್ತು. ಸದ್ಯ 1.33 ಕೋಟಿ ಫಾಲೋವರ್ಸ್ ಹೊಂದಿರುವ ಕಾಂಗ್ರೆಸ್ ಮೊದಲ ಸ್ಥಾನದಲ್ಲಿದೆ. ಜಿರಳೆ ಪಕ್ಷದ ಕ್ರೇಜಿ ಪ್ರಣಾಳಿಕೆಗಳು. ಈ ಪಕ್ಷದ ವಿಲಕ್ಷಣ ಹಾಗೂ ಸಮಾಜದ ವಾಸ್ತವಕ್ಕೆ ಕನ್ನಡಿ ಹಿಡಿಯುವಂತಿದ್ದ ಪ್ರಣಾಳಿಕೆಗಳು ಜನರನ್ನು ಸಿಕ್ಕಾಪಟ್ಟೆ ಆಕರ್ಷಿಸಿದ್ವು. ಅವುಗಳಲ್ಲಿ ಪ್ರಮುಖವಾದವು: ನ್ಯಾಯಮೂರ್ತಿಗಳಿಗೆ ನೋ ಗಿಫ್ಟ್, ಮುಖ್ಯ ನ್ಯಾಯಮೂರ್ತಿಗಳಿಗೆ ನಿವೃತ್ತಿಯ ನಂತರ ಯಾವುದೇ ರಾಜ್ಯಸಭಾ ಸೀಟು ಅಥವಾ ಸರ್ಕಾರಿ ಹುದ್ದೆಗಳನ್ನು ನೀಡಬಾರದು, ಮಹಿಳಾ ಮೀಸಲಾತಿ, ಸಂಸತ್ತಿನ ಒಟ್ಟು ಸ್ಥಾನಗಳನ್ನು ಹೆಚ್ಚಿಸದೆಯೇ ಮಹಿಳೆಯರಿಗೆ 50% ಕಡ್ಡಾಯ ಮೀಸಲಾತಿ ಕೊಡಬೇಕು, ಪಕ್ಷಾಂತರಿಗಳಿಗೆ ಶಾಕ್, ರೆಸಾರ್ಟ್ ರಾಜಕೀಯ ಮಾಡುವ ಅಥವಾ ಪಕ್ಷಾಂತರ ಮಾಡುವ ಎಂಎಲ್ಎ ಮತ್ತು ಎಂಪಿಗಳಿಗೆ 20 ವರ್ಷಗಳ ಕಾಲ ಚುನಾವಣೆಗೆ ನಿಲ್ಲದಂತೆ ಬ್ಯಾನ್ ಮಾಡಬೇಕು. ಈ ಕ್ರೇಜಿ ಪ್ರಣಾಳಿಕೆಗಳನ್ನು ನೋಡಿ ನೆಟ್ಟಿಗರು ಒಂದೆಡೆ ನಗೆಗಡಲಲ್ಲಿ ತೇಲ್ತಿದ್ರೆ, ಮತ್ತೊಂದೆಡೆ ಇದೊಂದು ಡಿಜಿಟಲ್ ಕ್ರಾಂತಿ ಅಂತ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಆದರೆ ಅಷ್ಟರಲ್ಲೇ ಖಾತೆ ಬ್ಯಾನ್ ಆಗಿರುವುದು ಜಿರಳೆ ಸೈನ್ಯಕ್ಕೆ ಸಣ್ಣ ನಿರಾಸೆ ಮೂಡಿಸಿದೆ.